ನೋಡಿ, ಆಡಳಿತ ಪಕ್ಷದ ವಿರುದ್ಧವೇ ಕಾಂಗ್ರೆಸ್ಸಿಗರು ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಸದನ ಸರಿಯಾಗಿ ನಡೆಸ್ತಾ ಇಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಕುಳಿತು ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರೆ. ಶಾಸಕ ಕುಣಿಗಲ್ ರಂಗನಾಥ್, ಶಾಸಕ ಸಂಗಮೇಶ್ರಿಂದ ಧರಣಿ ಮಾಡಲಾಗ್ತಾ ಇದೆ. ಸದನ ಸರಿಯಾಗಿ ನಡೆಸ್ತಾ ಇಲ್ಲ ಅನ್ನುವಂತಹ ಆರೋಪ ಇವ್ರದ್ದು. ವಿಧಾನಸೌಧದ ಗಾಂಧಿ ಪ್ರತಿಮೆ ಇದೆಯಲ್ಲ, ಅಲ್ಲಿ ಕುಳಿತುಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸದನದಲ್ಲಿ ಸಮಸ್ಯೆ ಇದೆಯಲ್ಲ, ಅದು ಚರ್ಚೆಗೆ ಅವಕಾಶ ಸಿಗ್ತಾ ಇಲ್ಲ. ಅವಕಾಶ ಸಿಗದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಶಾಸಕರ ಪ್ರತಿಭಟನೆ ಮುಂದುವರೆದಿದೆ. ವಿಪಕ್ಷಗಳ ಹೋರಾಟದ ಬಗ್ಗೆ ಕಾಂಗ್ರೆಸ್ ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ನಾಗೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದ ಒಳಗೆ ಹೊರಗೆ ಎಲ್ಲಾ ಕಡೆಗಳಲ್ಲೂ ಪ್ರತಿಭಟನೆ ಮುಂದುವರೆದಿದೆ ಬಿಜೆಪಿಯಿಂದ. ಆದರೆ ಕಾಂಗ್ರೆಸ್ನವರೇ ಈಗ ಸದನ ಏನ್ ನಡೀತಾ ಇದೆ ಅದು ಕರೆಕ್ಟಾಗಿ ಆಗ್ತಾ ಇಲ್ಲ, ಬರ ಒಂದು ಕಡೆ, ನೀರಿನ ಅಭಾವ ಆಗಿದೆ. ಇಂಥ ಸಂದರ್ಭದಲ್ಲಿ ಅದಕ್ಕೆ ಪ್ರಶ್ನೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ಪ್ರಶ್ನೋತ್ತರಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ, ಬರೀ ಗದ್ದಲ ಕೋಲಾಹಲ ಅನ್ನುವಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜನರ ಸಮಸ್ಯೆಗೆ ಸ್ಪಂದಿಸಬೇಕು ಸದನದಲ್ಲಿ, ಆದರೆ ಇದು ಕೇವಲ ಯಾವುದೋ ಒಂದು ವಿಚಾರಕ್ಕೆ ಮಾತ್ರ ಸೀಮಿತ ಆಗ್ಬಿಟ್ಟಿದೆ ಅನ್ನುವಂತಹ ಆರೋಪ. ಸದನದಲ್ಲಿ ಬರದ ಸಮಸ್ಯೆ ಚರ್ಚೆಗೆ ಅವಕಾಶ ಸಿಗ್ತಾ ಇಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸುವುದರ ಮುಖಾಂತರವಾಗಿ ನೋಡಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಆಡಳಿತ ಪಕ್ಷದ ವಿರುದ್ಧವೇ ಕಾಂಗ್ರೆಸ್ಸಿಗರು ಈಗ ಪ್ರತಿಭಟನೆಗೆ ಮುಂದಾಗ್ತಾ ಇರುವಂತದ್ದು. ಸದನವನ್ನ ನಡೆಸೋದಕ್ಕೆ ಬಿಡಿ, ಜನರ ಸಮಸ್ಯೆಗಳನ್ನ ಚರ್ಚೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಿ. ಕೇವಲ ಯಾವುದೋ ವಿಚಾರಕ್ಕೆ ಮಾತ್ರ ಇದು ಸದನದ ಸಮಯ ಹಾಳಾಗಿ ಹೋಗ್ತಾ ಇದೆ ಅನ್ನುವಂತಹ ಆರೋಪ. ಹಾಗಾಗಿ ಬಿಜೆಪಿ ಪಕ್ಷಕ್ಕೆ ಧಿಕ್ಕಾರವನ್ನ ಕೂಗುವುದರ ಮುಖಾಂತರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ಯಾವ ರೀತಿಯಾಗಿ ಕಾಂಗ್ರೆಸ್ನವರು ಈ ರೀತಿಯಾದಂತಹ ಒಂದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಎಚ್ ಸಿ ಬಾಲಕೃಷ್ಣ ಕೂಡ ಆ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋದನ್ನ ಗಮನಿಸ್ತಾ ಇದ್ದೀವಿ. ಸದನ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿ ಚರ್ಚೆಗೆ ಅವಕಾಶವನ್ನ ಕೊಡದೆ ಕೇವಲ ಬಿಜೆಪಿ ಪಕ್ಷದವರು ಈ ರೀತಿಯಾಗಿ ಸದನದ ಸಮಯವನ್ನ ಹಾಳು ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ. ವಿರೋಧಿ ಬಿಜೆಪಿ ಪಕ್ಷಕ್ಕೆ ಧಿಕ್ಕಾರ ಅಂತ ಹೇಳಿ ನೋಡಿ ಯಾವ ರೀತಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ. ಧ್ರುವ ನಮ್ಮ ಪ್ರತಿನಿಧಿ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಧ್ರುವ, ನಾವು ಗಮನಿಸಿದ್ವಿ ಸದನದ ಸಮಯ ಹಾಳಾಗ್ತಾ ಇದೆ, ಯಾವುದೋ ಒಂದು ವಿಚಾರಕ್ಕೆ ಮಾತ್ರ ಸದನ ಸೀಮಿತ ಆಗ್ಬಿಡ್ತಾ ಅಂತ ಹೇಳಿ. ಹಾಗಾಗಿ ಕಾಂಗ್ರೆಸ್ನವರು ನೋಡಿ ಅವರು ಪ್ರತಿಭಟನೆಗೆ ಕೂತ್ಕೊಂಡಿದ್ದಾರೆ. ಏನ್ ಸಿಗ್ತಾ ಇದೆ ಡೀಟೇಲ್ಸ್ ಇದ್ರ ಬಗ್ಗೆ? ಮಾನಸ, ಮುಖ್ಯವಾಗಿ ಸದನದಲ್ಲಿ ಕಳೆದ ಕೆಲ ದಿನಗಳಿಂದ ಕೂಡ ನಾಗೇಂದ್ರ ವಿಚಾರವಾಗಿ ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಸದನದ ಹೊರಗೂ ಒಳಗೂ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನು ಬಿಜೆಪಿ ಮಾಡ್ತಾ ಇದೆ. ಇದರಿಂದಾಗಿ ಹಲವು ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ನಮ್ಮ ಕ್ಷೇತ್ರದ ಜನರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ನ ಶಾಸಕರು ಈಗ ಸದ್ಯ ವಿಧಾನಸೌಧದ ಮುಂಭಾಗದಲ್ಲಿರುವಂತಹ ಗಾಂಧಿ ಪ್ರತಿಮೆಯ ಮುಂಭಾಗ ಪ್ರತಿಭಟನೆಯನ್ನು ಮಾಡಿದ್ರು. ನಮಗೆ ಜನರ ಸಮಸ್ಯೆ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಆಗ್ರಹಿಸಿದ್ರು. ಅದರಲ್ಲಿ ಕುಣಿಗಲ್ನ ಶಾಸಕ ರಂಗನಾಥ್, ಆನಂತರ ಬಿ ಕೆ ಸಂಗಮೇಶ್, ಏನು ಸಚಿವರಾದಂತಹ ಎಚ್ ಸಿ ಬಾಲಕೃಷ್ಣ ಅವರು ಕೂಡ ಇವರಿಗೆ ಜೊತೆಯಾಗಿದ್ರು. ಈ ಸಂದರ್ಭದಲ್ಲಿ ಅವರ ಆಗ್ರಹ ಆಗಿರುವಂಥದ್ದು 224 ಕ್ಷೇತ್ರದ ಜನರ ಸಮಸ್ಯೆ ಇದೆ. ರಾಜ್ಯಾದ್ಯಂತ ಸಾಕಷ್ಟು ನೀರಾವರಿ ಸಮಸ್ಯೆ ಇರಬಹುದು, ಆನಂತರ ಕೆಲವೊಂದು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನರ ಸಮಸ್ಯೆಗೆ ನಾವು ಧ್ವನಿ ಆಗಬೇಕು, ಆ ಬಗ್ಗೆ ಸದನದಲ್ಲಿ ಚರ್ಚೆಗಳು ನಡೀಬೇಕು. ಆದರೆ ಇವ್ಯಾವುದನ್ನು ಚರ್ಚೆ ಮಾಡದೆ ಕೇವಲ ಒಂದು ವಿಚಾರವನ್ನ ಹಿಡ್ಕೊಂಡು ಅದರ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಕಾಂಗ್ರೆಸ್ನ ನಾಯಕರು ಪ್ರತಿಭಟನೆಯನ್ನ ಮಾಡಿದ್ರು. ಗಾಂಧಿ ಪ್ರತಿಮೆಯ ಮುಂಭಾಗ ಕೂತು ಬಿಜೆಪಿ ನಾಯಕರ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಈ ಕಡೆ ಬಿಜೆಪಿ ಹೇಳ್ತಾ ಇರುವಂತದ್ದು, ನಾವು ಒಬ್ಬರ ಸಚಿವರ ರಾಜೀನಾಮೆಯನ್ನ ನೀವು ಕೊಟ್ರೆ ಜನರಿಗೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ಅಂತ ರಾಜೀನಾಮೆಯನ್ನ ಪಡ್ಕೊಳ್ಳದೆ. ಆದರೆ ಕಾಂಗ್ರೆಸ್ ಹೇಳ್ತಾ ಇರೋದು ನಾಗೇಂದ್ರ ಅವರ ರಾಜೀನಾಮೆಯ ವಿಚಾರ ಏನಿದೆ ಅದು ಆರೋಪ ಏನಾದರೂ ಅವ್ರ ಮೇಲೆ ಆಯಿತು ಅಂತ ಹೇಳಿದ್ರೆ ರಾಜೀನಾಮೆಯನ್ನ ನಾವೇ ಪಡ್ಕೊಳ್ತೀವಿ. ಅವ್ರ ಮೇಲೆ ಈಗ ಕೇವಲ ಇರುವಂತಹದ್ದು ಆರೋಪ. ಈ ಹಿಂದೆ ಅವ್ರ ಮೇಲೆ ಆರೋಪ ಕೇಳಿಬಂತ ಸಂದರ್ಭದಲ್ಲಿ ತನಿಖೆಯಲ್ಲಿ ಯಾವುದೇ ಲೋಪಗಳು ಕಂಡುಬರಬಾರದು, ತನಿಖೆಯಿಂದ ಸರ್ಕಾರಕ್ಕೆ ಮುಜುಗರ ಆಗಬಾರ್ದು ಅಂತ ಹೇಳಿ ಆಗ ರಾಜೀನಾಮೆಯನ್ನು ಕೊಟ್ಟಿದ್ರು. ಆದರೆ ಈಗ ಸದ್ಯ ಒಂದು ಹಂತದಲ್ಲಿ ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನು ಹಾಕಿದೆ. ಹೀಗಾಗಿ ನಮಗೆ ಪ್ರಾಥಮಿಕ ತನಿಖೆಯಲ್ಲಿ ಅವರಿಗೆ ಬಿ ರಿಪೋರ್ಟ್ ಅನ್ನು ಹಾಕಲಾಗಿದೆ. ಒಂದು ವೇಳೆ ಇವ್ರ ಮೇಲಿರುವಂತಹ ಆರೋಪ ಸಾಬೀತಾಯಿತು ಅಂತ ಹೇಳಿದ್ರೆ ನಾವು ರಾಜೀನಾಮೆಯನ್ನು ಪಡ್ಕೊಳ್ತೀವಿ. ಆದರೆ ಬಿಜೆಪಿ ಈ ರೀತಿಯ ವಿಚಾರವನ್ನ ಇಟ್ಕೊಂಡು ಸದನ ನಡೆಯುವಂತ ಸಂದರ್ಭದಲ್ಲಿ ಕಾಲಹರಣವನ್ನ ಮಾಡ್ತಾ ಇದೆ. ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ಮಾಡಬೇಕಿತ್ತು, ಆದರೆ ಅದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಈ ಒಂದು ಪ್ರತಿಭಟನೆಯನ್ನ ಮಾಡಿದ್ರು. ಸಭಾಪತಿಗಳಿಗೂ ಕೂಡ ನಾವು ಮನವಿಯನ್ನ ಮಾಡ್ತೀವಿ, ಜನರ ಸಮಸ್ಯೆ ಇಲ್ಲಿ ಚರ್ಚೆ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಒಂದು ಪ್ರತಿಭಟನೆ ನಡೀತು. ಒಂದು ವೇಳೆ ಈ ಮುಂದಿನ ಹಂತದಲ್ಲಿ ಅವಕಾಶವನ್ನ ನೀಡಿಲ್ಲ ಅಂತ ಹೇಳಿದ್ರೆ ನಾಳೆ ಎಲ್ಲ ಶಾಸಕರು ಬಂದು ಪ್ರತಿಭಟನೆಯನ್ನ ನಡೆಸುವಂತ ಸಾಧ್ಯತೆಗಳು ಕೂಡ ಇದ್ದಾವೆ. ಮಾನಸ.
ಓಕೆ, ಥ್ಯಾಂಕ್ ಯು ಧ್ರುವ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಮ್ಮ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳು ಉದ್ಭವ ಆಗಿದೆ. ಆ ಉದ್ಭವ ಆಗಕ್ಕೆ ಚರ್ಚೆ ಮಾಡೋದ್ರ ಮುಖಾಂತರ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳ ಸಹಕಾರದೊಂದಿಗೆ ಪರಿಹಾರವನ್ನು ಕಂಡುಹಿಡ್ಕೋಬೇಕು, ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕು ಅಂತೇಳಿ ಸದನವನ್ನು ದಿನಕ್ಕೆ 20 ಕೋಟಿ ಖರ್ಚು ಮಾಡಿ ಹೆಚ್ಚು ಕಮ್ಮಿ 10 ದಿವಸಕ್ಕೆ 200 ಕೋಟಿ ಖರ್ಚು ಮಾಡಿದೆ. ಇದು ಯಾರ ದುಡ್ಡು? ಸಾರ್ವಜನಿಕರ ದುಡ್ಡು. ಆ ದುಡ್ಡು ಸದುಪಯೋಗ ಆಗಬೇಕು ಅಂತ ನಾವು ಮಾಡಿದ್ರೆ ಇದು ದುರುಪಯೋಗವನ್ನ ಬಿಜೆಪಿಯವರು ಸುಮ್ಮನೆ ಇಲ್ಲ ಸಲ್ಲದ ಅಪಪ್ರಚಾರ ಮಾಡಿ ಇವತ್ತು ಇದು ಮಾಡಿದ್ದಾರೆ. ರಾಮ ಮಂದಿರದಲ್ಲಿ 9,000 ಕೋಟಿ ದುಡ್ಡು ಹೊಡಿದ್ದಾರೆ. ಅದನ್ನ ಬಿಟ್ಟರು ಇದು ಯಾವ್ದೋ ನಾಗೇಂದ್ರ ಯಾವ್ದ್ರಲ್ಲಿ ಹೆಸರಿಲ್ಲ, ಎಲ್ಲ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ. ಕೊಟ್ಟರು ಕೂಡ ನಾಗೇಂದ್ರ ರಾಜೀನಾಮೆ ಕೊಡಬೇಕು, ಯಾಕೆಂದ್ರೆ ಎಸ್ ಟಿ ಸಮಾಜಕ್ಕೆ ಸೇರಿರೋದ್ರಿಂದ ಅವನ ಮೇಲೆ ಆ ಥರ ಈ ಸಿಟ್ಟನ್ನ ತೀರಿಸ್ಕೊಳಕ್ ಮಾಡ್ತಾ ಇದ್ದಾರೆ. ಇದನ್ನು ಬಹಿಷ್ಕಾರ ಮಾಡಬೇಕು. ಈ ಬಿಜೆಪಿ ಜೆಡಿಎಸ್ ಗುಂಡೆ ಮಕ್ಕಳಿಗೆ ಬುದ್ಧಿ ಬರಬೇಕು, ರಾಜ್ಯ ಜನತೆ ಗೊತ್ತಾಗಬೇಕು ಸದನದಲ್ಲಿ ಯಾಕೆ ವಿರೋಧ ಪಕ್ಷ ಇರ್ತಾರೆ, ಏನಾದ್ರು ಅಭಿವೃದ್ಧಿ ವಿಚಾರಕ್ಕೆ ಸಲಹೆ ಕೊಡ್ತಾರೆ ಅಂತೇಳಿ ಇರ್ಬೇಕೆ ಹೊರತು ಬೇಕು ಅಂತೇಳಿ ಅಪಪ್ರಚಾರ ಮಾಡ್ಕೊಂಡು ಕಳ್ಳು ಪಿಳ್ಳೆನೆ ಅನ್ನಂಗೆ ಬರೀ ನಾಟಕ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಅದಕ್ಕೆ ರಾಜ್ಯ ಜನತೆ ಗೊತ್ತಾಗಲಿ. ಒಂದು ಭಾರತ ದೇಶದ ಕೊಡುಗೆಯ ಬಗ್ಗೆ ಚಿಂತನೆಯಲ್ಲಿ ನಾವೆಲ್ಲ ಬಂದಿರುವಂತದ್ದು. ಇವತ್ತು ನಮ್ಮ ತಾಲೂಕಿನಲ್ಲಿ ರೈತರು ಬದುಕು ಸುಮಾರು ಶೇಕಡವಾರು 80% ಇರೋದ್ರಲ್ಲಿ ಮಳೆ ಆಧಾರಿತ ಬದುಕು. ಇವತ್ತು ನಾವೆಲ್ಲ ಏನ್ ದೊಡ್ಡ ಇಂಡಸ್ಟ್ರಿಗಳನ್ನ ಏನು ಇಟ್ಕೊಂಡಿಲ್ಲ. ರೈತರುಗಳಿಗೆ ಪೆನ್ಷನ್ ಇಲ್ಲ, ಗಿಂಬಳ ಇಲ್ಲ, ಅವ್ರಿಗೆ ಸಂಬಳ ಇಲ್ಲ, ಎಲ್ಲೋ ಒಂದು ಬೆಳೆಯಂತ ಕೃಷಿಲಿ ಬದುಕು. ಇವತ್ತು ಜಾನುವಾರುಗಳು ಬರುವಂತ ಮಳೆಯಲ್ಲಿ ನೀರಲ್ಲಿ ಬದುಕುವಂತ ಸಂದರ್ಭದಲ್ಲಿ ಇವತ್ತು ನನ್ನ ತಾಲೂಕಲ್ಲಿ ನನ್ಗೆ ಬಂದಿರೋಂಥ ಬರದ ಸಂಕಷ್ಟವನ್ನು ಯಾರ ಹತ್ರ ಹೇಳಿ? ಸುಮಾರು ಪ್ರತಿಯೊಬ್ರು 20 ಕೋಟಿ ಪ್ರತಿದಿನ ನಮ್ಮ ಅಸೆಂಬ್ಲಿಲಿ ಖರ್ಚು ಮಾಡೋಂಥದ್ದು ಚರ್ಚೆಗೋಸ್ಕರ, ಸದನಕ್ಕೋಸ್ಕರ. ಟ್ಯಾಕ್ಸ್ ಪೇಯರ್ ಮನಿನ 20 ಕೋಟಿನ ಇವರು ದ್ವೇಷ ಆಗಿಲಿ ಡೆಲ್ಲಿಲಿ ಕಾಂಗ್ರೆಸ್ ಪಾರ್ಲಿಮೆಂಟ್ ಅಲ್ಲಿ ಬಿಡಲ್ಲ ಅಂತ ಹೇಳಿ ಅದನ್ನೇ ಇಲ್ಲಿ ರೆಪ್ಲಿಕೇಟ್ ಮಾಡ್ತೀನಿ ಅಂತ ಹೇಳಿ ತಡೆ ಹಿಡಿತಾರಲ್ಲ ರೈತರ ವಿರುದ್ಧ. ಇದೆಷ್ಟು ನ್ಯಾಯ ಇದು? ಏನ್ ನರೇಂದ್ರ ಮೋದಿ ಅವರು